ಏಸ ನೋಡೋಣ, ನೋಡ್ಕೊಳ್ರಿ. ಪ್ಯೂರ್ ನಾಟಿ ಏಸ ಸೇಲ್ಗೆ ಬಂದೈತೆ ಒಂದು. ನಮ್ಮ ತಾತ ಮುತ್ತಾತಿರು ಸಾಕ್ತಿದ್ರಂತೆ ಆವಾಗ, ಆಗಿನ ಕಾಲದಲ್ಲಿ. ಇವಾಗೆಲ್ಲ ಊರಿಗೊಂದು ಸಿಗೋದೇ ಅಪರೂಪ ನಾಟಿ ಏಸ. 10 ಊರಲ್ಲಿ ಒಬ್ಬ ಒಂಥರ ಈ ಗುಡಿ ಮೇಲೆ ಗೊಂಬೆ ಸಾಕೊಂಡಿರ್ತಾನೆ ಒಬ್ಬ ಮಾತ್ರ. ಊರೆಲ್ಲ ಎಲ್ಲರೂ ಈಗ ನೋಡೋಕ್ಕೆ ಜಾಸ್ತಿ ಸಿಗೋದು ಅಂದರೆ ಸೀಮೆ ಹಸುಗಳು ಜಾಸ್ತಿ. ನಮ್ಮ ನಾಟಿ ಹಸುಗಳು ಎಲ್ಲೋ ಅಪರೂಪಕ್ಕೆ ಸಿಗ್ತವೆ. ಅಪರೂಪದ ಹಸು ಅಂತಲೇ ಹೇಳ್ಬೋದು ನಮ್ಮ ನಾಟಿ ಹಸ. ನೋಡಿ, ಒಳ್ಳೆ ಹಸ ಸೇಲ್ಗೆ ಬಂದೈತೆ. ನೋಡೋಣ ನಮ್ಮ ನಾಟಿ ಹಸ, ನೋಡ್ಕೊಳ್ರಿ. ಆಯಲ್ಲ ಒದೆಯಲ್ಲ, ಒಳ್ಳೆ ಹಸ, ಮಕ್ಕಳು ಕೂಡ ಹಿಡ್ಕೋಬೋದು. ಒಂಥರ ಪೆಂಡ್ಲಿ ಹಸ ಅಂತಲೇ ಹೇಳ್ಬೋದು. ತುಂಬ ಸಾಧು ಪ್ರಾಣಿ. ನಾವು ಏನೇ ಅದನ್ನು ಸುಮ್ಮನೆ ಹಂಗೆ ಸಾವಿರದ್ರು ಕೂಡ ಏನೂ ಮಾಡಲ್ಲ, ಕೆತ್ತಲು ಕೈ ಹಾಕಿದ್ರು ಕೂಡ ಏನೂ ಮಾಡಲ್ಲ. ಒಳ್ಳೆ ಹಸ. ನೋಡಿ, ಯಾರ ಬೇಕಾದರೂ ಅಲ್ಲಿ ತೋರಿಸ್ತಾ ಇದ್ದೀವಿ. ಇನ್ನೇ ದೂರಕ್ಕೆ ಹೋಗಿ ನೋಡೋಣ. ಹಸ ಎಲ್ಲ ಗುಣ ಮನ ಎಲ್ಲ ಸೇರಿ ನಮ್ಮ ನಾಟಿ ಹಸಿ ನಾಲ್ಕು ಕುಡಿಬೇಕು. ನೋಡಿ, ಕೆತ್ತಲು ಕೈ ಹಾಕ್ತಾ ಇದ್ದೀನಿ. ಒದೆಯೋದಿಲ್ಲ, ಆಯೋದಿಲ್ಲ. ಕೊಂಬು ಮಾತ್ರ ಒಂದು ಸ್ವಲ್ಪ ಇವು ಈ ರೆಡಿ ಮಾಡೋರಿಗೆ ಇದು ಏನು ಇದೇನಿಲ್ಲ, ರೆಡಿ ಮಾಡ್ಕೋಬೋದು. ಕೊಂಬು ಚೆನ್ನಾಗಿದೆ, ಕೊಂಬು ಏನಾಗಲಿಲ್ಲ, ಸ್ವಲ್ಪ ಸಣ್ಣ ಕೊಂಬು ಕೂಡ್ಕೊಂಡದೆ. ಬಾ ಏಯ್ ರೆಡಿ ಇರಪ್ಪ. ನೋಡಿ ಹಸನ, ನೋಡಿ ಹಸ ನೀಟಾಗದೆ. ಯಾರ ಬೇಕಾದ್ರೂ ಮಕ್ಕಳು ಕೂಡ ಹಿಡ್ಕೋಬೋದು, ಏನೂ ಮಾಡಲ್ಲ. ನೋಡಿ ಎಷ್ಟು ಆರಾಮಾಗಿ ನಿಂತಿದೆ ಪಾಪ ಅದು. ಏಯ್ ನೋಡಿ, ಬರ ಗುಣ ಮನ ಎಲ್ಲ ಸರಿಯಲ್ಲ. ಹೆಂಗಸರು ಮಕ್ಕಳೆಲ್ಲ ಹಿಡ್ಕೋಬೋದಲ್ವೇ? ಹಾಂ, ಈಗ ಎಷ್ಟು ತಿಂಗಳಾಗೈತೆ ಇದಕ್ಕೆ? 8 ತಿಂಗಳಾಗೈತೆ. 8 ತಿಂಗಳಾಗೈತೆ. ಇನ್ನೊಂದು ಎಷ್ಟು 9 ತಿಂಗಳಿಗೆ ಕೈರ್ ಹಾಕೋದು. ಇನ್ನೊಂದು ತಿಂಗಳು, 1.5 ತಿಂಗಳು ಅಂದ್ಕೊಳ್ಳಿ. ಇನ್ನು 2 ತಿಂಗಳಾಯ್ತೆ. ಅವ್ರೂ ಪಾಪ ಡೇಟು ಇದು ಓರಿ ಕೊಡ್ಸಿರಿ ಡೇಟು. ಅದೇನು ಜಪ್ತಿ ಮಾಡಿಕೊಳ್ಳಿಲ್ಲ ಬಿಡಿ. ಯಾಕೆ? ಬೇಕಾದವ್ರು ಕಾಂಟ್ಯಾಕ್ಟ್ ಮಾಡಿ. ಹಸ ಒಳ್ಳೆ ಹಸ. ಅದು ಓರಿ ಕೊಡಿಸಿರೋದು ಅವ್ರ ಹತ್ರ ಡೇಟ್ ಮಿಸ್ ಆಗಿಬಿಟ್ಟಿದೆ ಅಂತೆ. ಆ ಡೇಟು ಅವ್ರಿಗೆ ಗೊತ್ತು. ಅವ್ರಿಗೆ ಅದು 8 ತಿಂಗಳಾಗಿದೆ. ರೈತರು ಯಾವತ್ತೂ ಮೋಸ ಮಾಡಲ್ಲ. ರೈತರ ಹತ್ರ ತಗೋಗಿ ಗಟ್ಟಿ ಗಿಣ್ಣು ಬೀಳುತ್ತೆ. ಹಸ ಸಾಧು ಪ್ರಾಣಿ ಅಂದರೆ ಫುಲ್ಲು ಎಷ್ಟು ಫ್ರೆಂಡ್ಲಿ ಆಗಿದೆ ಅಂದರೆ ಅದು ಎಲ್ಲೇ ಮುಟ್ಟಿದ್ರೂ ಮೈ ಕೂಡ ಮುಟ್ಟಿಸ್ಕೊಳ್ಳುತ್ತೆ ಹಸ. ಅದು ಆಯೋದೆಲ್ಲ ಸಣ್ಣ ಮಾಮೂಲಿ, ಇದು ಹಿಂಗೆ ಹೊಸ್ಕಡೋದಿಲ್ಲ. ಮತ್ತು ಸೂಪರ್ ಹಸ. ಯಾರ ಬೇಕಾದವರು ತಗೊಂಡೋಗಿ ಬನ್ನಿ, ಕಾಲ್ ಮಾಡಿ. ವಿಡಿಯೋ ಎಂಡಿಂಗಲ್ಲಿ ಫೋನ್ ನಂಬರ್ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಅವರು ರೈತರು ನಂಬರ್ ಇಲ್ಲ, ನನ್ನ ನಂಬರೇ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನನ್ನ ಹೊಸ ಬೇಕಾದ್ರೆ ನಿಮಗೆ ಕೊಡಿಸ್ಕೊಡ್ತೀನಿ. ಅದು ಸ್ವಲ್ಪ ಇದು ರೈಟಲ್ಲೂ ಅಷ್ಟೇ ಹೆಚ್ಚು ಕಮ್ಮಿ ಆಗುತ್ತೆ. ಕಾಲ್ ಮಾಡಿ ಬನ್ನಿ, ತಗೊಂಡೋಗಿ. ಹಸ ನಡಿಗೆನೂ ಕೂಡ ಸೂಪರಾಗಿದೆ. ಒಳ್ಳೆ ಫಾಸ್ಟಾಗಿ ನಡಿಗೆ ಮಾಡುತ್ತೆ ಹಸ. ಸರಿ, ಒಂದು ಸ್ವಲ್ಪ ಕೊಂಬು ಸ್ವಲ್ಪ ಅದು ಹುಡ್ತಾಗಿಂದ ಅದು ಕೊಂಬು ಅವ್ರು ಮುರಿಸ್ಲಿಲ್ಲ. ಅದು ವ್ಯಾಪಾರದಾರರಿಗೆ ಅದು ಈ ಹೊಸ ಸಿಕ್ಕೋದ್ರೆ ಅದ್ರ ರೈಟೇ ಬೇರೆ. ಆ ಕೊಂಬು ಗಿಂಬೆಲ್ಲ ರೆಡಿ ಮಾಡಿ ಅದ್ರ ರೈಟೇ ಬೇರೆ. ಈ ಇದರಿಂದ ಅವ್ರಿಗೆ ಸಿಕ್ಕಿದ್ರೆ ಒಂದು 10,000 20,000 ಜಾಸ್ತಿನೇ ಹೊರತು ಕಮ್ಮಿ ಏನಲ್ಲ. ಬನ್ನಿ, ಯಾರು ನಮ್ಮ ರೈತರು ಆಸಕ್ತಿ ಇರೋರು ಬಂದು ಕಾಂಟ್ಯಾಕ್ಟ್ ಮಾಡಿ. ಹಸನ ಕೊಂಡ್ಕೊಂಡು ಹೋಗಿ. ಒಳ್ಳೆಯ ಹಸ. ಇವತ್ತು ನಮ್ಮ ನಾಟಿ ಹಸಿನ ಹಾಲ್ಗೂ ಬೆಣ್ಣೆ ತುಪ್ಪಕ್ಕೂ ಒಳ್ಳೆ ಬೆಲೆ ಇದೆ. ಆದರೂ ಕೂಡ ನಮ್ಮಲ್ಲಿ ಆ ನಾಟಿ ಹಸಿನ ತುಪ್ಪ ಬೆಣ್ಣೆ ಸಿಗೋದು ಅಪರೂಪ. ಸಿಗೋದು ಇಲ್ಲ. ಯಾರ ಮನೇಲಿ ಹೋದ್ರೂ ಎಲ್ಲ ಸೀಮೆ ಹಸಿನ ತುಪ್ಪನೇ. ಯಾರ ಮನೇಲಿ ಹೋದ್ರು ತುಪ್ಪ ಮಾಡೋರೇ ಇಲ್ಲ ಬಿಡಿ. ಮೊಸರು ಮಾಡೋರು ಇಲ್ಲ, ತುಪ್ಪ ಮಾಡೋರು ಇಲ್ಲ, ಮಜ್ಜಿಗೆ ಮಾಡೋರು ಇಲ್ಲ. ನಾಟಿ ಹಸಿನ ಹಾಲು ಕುಡಿಬೇಕು. ನಾಟಿ ಹಸಿನ ಹಾಲು ಕುಡಿದಷ್ಟು ಹೆಲ್ತಿಯಾಗಿರ್ತಾರೆ, ರೋಗನೂ ಕಮ್ಮಿ. ನಮ್ಮ ನಾಟಿ ಹಸಿನ ಅವಾಗೆಲ್ಲ ನಮ್ಮ ತಾತ ಮುತ್ತಾತರೆಲ್ಲ ಕುಡಿತಿದ್ದಾಗೂ ಕೂಡ ಈ ನಾಟಿ ಹಸಿಂದು ಹೆಲ್ತಿಯಾಗಿತ್ತು. ಅಷ್ಟು ಸೂಪರ್ ಹಸ ಅಂತಲೇ ಹೇಳ್ಬೋದು ನಾಟಿ ಹಸ. ಇವತ್ತು ನಾಟಿ ಹಸ ಎಲ್ಲೂ ಹುಡಿಕೊಂಡ್ರೂ ಕೂಡ ಎಲ್ಲೋ ಊರಿಗೊಂದು 1-2 ಸಿಗುತ್ತೆ. ಆದರೂ ಸಾಕೋರಿಲ್ಲ. ಯಾಕೆ ಅಂದರೆ ಅದು ನಾಟಿ ಹಸ ಸಾಕಿ ಅದ್ರ ಹಾಲು ಕುಡಿಬೇಕು ಅನ್ನೋ ಇದಿಲ್ಲ. ಈ ಜನಗಳೇನಪ್ಪ ಅಂದರೆ ಅವ್ರ ಕಷ್ಟ, ಅವ್ರ ಸುಖ ನೋಡಿಕೊಂಡು ಬೇಗ ದುಡ್ಡು ಮಾಡಬೇಕು ಅನ್ನೋದೊಂದು ಇದರಿಂದ ಹೋಯ್ತವ್ರೆ. ನಮ್ಮ ಹೆಲ್ತ್ ಬಗ್ಗೆನೇ ಆಗಲಿ, ಅವ್ರಿಗೆ ನಮ್ಮ ದೇಹ ಅವ್ರ ಹೆಲ್ತ್ ಹೆಂಗೆ ಕಾಪಾಡ್ಕೋಬೇಕನ್ನೋ ಗೊತ್ತಿಲ್ಲ. ಆದರೆ ನಾಟಿ ಹಸಿನ ಹಾಲು, ನಾಟಿ ಹಸಿನ ತುಪ್ಪ
ಇವತ್ತು ಸಿಗೋದು ಅಪರೂಪನೇ. ಆವಾಗ ಎಲ್ಲರೂ ನಡ್ಕೊಂಡು ಹೋಗ್ತಿದ್ರು. ಆಗ ಯಾರ ಮನೆ ತಕ ಹೋದ್ರೆ ನಾಟಿ ಹಸಿನ ಹಾಲು, ನಾಟಿ ಹಸಿನ ತುಪ್ಪ, ನಾಟಿ ಹಸಿನ ಮೊಸರು ಕೊಡ್ತಿದ್ರು. ಇವತ್ತು ಯಾರು ಹಣ ಕೊಡ್ತಾರೆ? ಯಾರೂ ಕೊಡಲ್ಲ. ಬನ್ನಿ, ಒಳ್ಳೆಯ ಹಸ ಮನೆಗೆ ತಗೊಂಡೋಗಿ ಅದು ಎಷ್ಟು ನಿಮಗೆ ಸಾಧ್ಯನೋ ಅಷ್ಟು ಕೂಡ ನಾನು ನೀವು ಬಂದು ಕಾಂಟ್ಯಾಕ್ಟ್ ಮಾಡಿದವ್ರಿಗೆ ನಾನು ಎಷ್ಟು ನನ್ನ ಕೈಲಾಗೋದಷ್ಟು ಕಮ್ಮಿ ಮಾಡಿಸಿ ಕೊಡ್ತೀನಿ.